राज्य कांग्रेस सरकार के राज्य कांग्रेस सरकार के दलित विरोधी कांग्रेस सरकार के दलित विरोधी कांग्रेस सरकार के कानून विरोधी कांग्रेस सरकार के कानून कांग्रेस सरकार के ಭಾರತೀಯ ಜನತಾ ಪಕ್ಷದಿಂದ ಹೋರಾಟ ಹಮ್ಮಿಕೊಂಡಿದ್ದೇವೆ. ಆರ್ಸಿಬಿ ವಿಜಯೋತ್ಸವಕ್ಕೆ ಸರ್ಕಾರ ನಡೆಸುತ್ತಿರುವ ಒಂದು ನಿರ್ಲಕ್ಷ್ಯತೆ, ಬೇಜವಾಬ್ದಾರಿತನ ಎಲ್ಲದಕ್ಕೂ ಕಾರಣವಾಗಿದ್ದ ಕಾಲ್ಪನಿಕ ಸರ್ಕಾರಕ್ಕೆ 11 ಜನ ಸುಮಾರು ಜನ ಯುವಕರು ಆಸ್ಪತ್ರೆಗೆ ಸೇರಿರೋದು ಎಲ್ಲ ದುಷ್ಟಾಂತರಕ್ಕೆ ಕಾಂಗ್ರೆಸ್ಸು ಉಚಿತ ಪ್ರಚಾರ ಪಡೆಯಲು ಮಾಡಿರ್ತಕ್ಕಂಥ ಒಂದು ದುಸ್ಸಾಹಸ. ಈ ದುಸ್ಸಾಹಸಕ್ಕೆ ಅವರು ನೈತಿಕ ಜವಾಬ್ದಾರಿ ತಗೊಂಡು ರಾಜೀನಾಮೆ ಮಾಡೋದು ಬಿಟ್ಟು ಅವರು ನಿಷ್ಠಾವಂತ ಪ್ರಭುತ್ವ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಅವರ ಕೆಲಸದಿಂದ ಹೊರಗಿಟ್ಟು ಅವ್ರಿಗೆ ಬೇಕಾಗಿರ್ತಕ್ಕಂಥ ಅಧಿಕಾರಿಗಳನ್ನ ಇಟ್ಕೊಂಡು ಒಂದು ಎನ್ಕ್ವೈರಿ ಮಾಡಿಕೊಂಡು ಆ ಎನ್ಕ್ವೈರಿಯಲ್ಲಿ ಅವರು ಕ್ಲೀನ್ ಚಿಟ್ ತಗೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಪಕ್ಷ ವಿರೋಧಿಸಿ ಸುಮಾರು ಹೋರಾಟಗಳು ಮಾಡಿದ್ವಿ. ಆದ್ರೂ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ. ಸರ್ಕಾರಕ್ಕೆ ಕಿಂಚಿತ್ತೂ ಜವಾಬ್ದಾರಿ ಇಲ್ಲ. ಅವ್ರಿಗೆ ಇರುವೆ ಕೊಟ್ಟಷ್ಟು ಮಾತ್ರ ಜವಾಬ್ದಾರಿ ಆಗ್ತಾ ಇಲ್ಲ. ಅವ್ರು ತುಂಬ ನಿರ್ಲಕ್ಷಿಸಿದ್ದಾರೆ. ಆದರೆ ಈ ಸಾವುಗಳಿಗೆ ನ್ಯಾಯ ಸಿಗೋದಕ್ಕೆ ನಾವು ಹೋರಾಟ ಮಾಡ್ತೀವಿ. ಈ ಅನ್ಯಾಯನ ನಾವು ಸಹಿಸೋದಿಲ್ಲ. ಈ ಜನರಿಗೆ ಆಗ್ತಾಗ್ತಿರುವಂಥ ಒಂದು ನೋವಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ನಾವು ಮತ್ತೆ ಧರಣಿ ಸಂಘಟನೆಗಳು ಮಾಡ್ತಾ ಇದ್ದೀವಿ. ಇದು RCB ದುರಂತ ಆದ್ರ ಮೇಲೆ ಇಷ್ಟು ದಿವಸಕ್ಕೆ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ, ಇಷ್ಟು ದಿವಸ ಆದರೂ ಎಷ್ಟು ಎಚ್ಚರಿಕೆ ಕೊಟ್ಟರು ಮಾಧ್ಯಮಗಳಿಂದ, ಬುದ್ಧಿಜೀವಿಗಳಿಂದ, ಎಲ್ಲ ರಾಜಕೀಯ ಪಕ್ಷಗಳಿಂದ, ವಿರೋಧ ಪಕ್ಷಗಳಿಂದ ಯಾರು ಏನು ಹೇಳಿದ್ರು ಸರ್ಕಾರ ಇವ್ರದು ಒಂದು ವ್ಯವಸ್ಥೆ ತೋರಿಸ್ತಾ ಇದೆ. ಇವ್ರ ಥರ ಪ್ರದರ್ಶನ ಮಾಡ್ತಾ ಇದೆ. ಏನು ಬೇಜವಾಬ್ದಾರಿ ಥರ ತೋರಿಸ್ತಾ ಇದೆ. ತುಂಬ ನಿರ್ಲಕ್ಷ್ಯ ತೋರಿಸ್ತಾ ಇದೆ. ಮುಂಚು ನಿರ್ಧಾರಗಳಲ್ಲೇ ನಿಂತ್ಕೊಂಡಿದೆ. ನಾವೇನು ತಪ್ಪೇ ಮಾಡಿಲ್ಲ ಅಂತ ನಿಂತ್ಕೊಂಡಿದೆ. ಆ್ಯಕ್ಚುಲಾಗಿ RCB ಒಂದು ಪ್ರೈವೇಟು ಒಂದು ಸಂಘ. ಅವ್ರು ಮಾಡೋದಕ್ಕಿಂತ ಕ್ರಿಕೆಟು, ಅದಕ್ಕೂ ರಾಜ್ಯದ ಜವಾಬ್ದಾರಿ ತಗೊಳ್ಳೋಂತಿರಲಿಲ್ಲ. RCB ಫ್ಯಾನ್ಸ್ ಮಾಡಬೇಕಾಗಿರತಕ್ಕಂಥ ಒಂದು ವಿಜಯೋತ್ಸವಕ್ಕೆ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಒಂದು 2 ಕಡೆ ಆರಕ್ಷಣೆ ಮಾಡಿ ಸರಿಯಾಗಿ ಬಂದೋಬಸ್ತ್ನ ನಿಯೋಜನೆ ಮಾಡಿದೆ, ಸಮಯ ತಗೊಂಡೆ. ಇಷ್ಟೆಲ್ಲ ದುರಂತಕ್ಕೆ ಕಾರಣವಾಗಬೇಕಾಗಿ ಸುಮಾರು 11 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅದಕ್ಕೆ ಅವ್ರಿಗೆ ಏನೂ ಜವಾಬ್ದಾರಿ ಇಲ್ಲ. ಅವ್ರು ಕೋಟಿ ಕೊಟ್ಟರು ಮಾತ್ರ ಅವ್ರು ಪ್ರಾಣ ಬರ್ತಾ ಜವಾಬ್ದಾರಿ ಅವ್ರು ತೊಂದರೆ ಇಲ್ಲ. ಅವ್ರು ತಪ್ಪಿಲ್ಲದೆ ಕೂಡ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ. ನಿಮ್ಮನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ? ನಾನು ಇವತ್ತು ಪರಮೇಶ್ವರ್ ಅವ್ರಿಗೆ ಕೇಳ್ತಾ ಇದ್ದೀನಿ, ಚೀಫ್ ಮಿನಿಸ್ಟರ್ ಯಾಕೆ ಅರೆಸ್ಟ್ ಮಾಡಿಲ್ಲ? DK ಶಿವಕುಮಾರ್ ಯಾಕೆ ಅರೆಸ್ಟ್ ಮಾಡಿಲ್ಲ? ಫ್ರೀ ಅಂತೇಳಿ ತರಾತುರ್ದಿನಿಂದ ಎಲ್ಲ ಕಾರ್ಯಕರ್ತರನ್ನ ಅವಕಾಶದಲ್ಲಿ ಕರೆದುಬಿಟ್ಟು ಅದಕ್ಕೆ ನಿಯಂತ್ರಣ ಮಾಡಲಿಕ್ಕೆ ಶಕ್ತಿ ಇಲ್ಲದೆ ಅಂದ್ರೂ ಕೂಡ, ಸಾಮರ್ಥ್ಯ ಇಲ್ಲದೆ ಕೂಡ ಆ ಸ್ಟೇಡಿಯಮಲ್ಲಿ ಕೋಟ್ಯಾಂತರ ಜನರನ್ನು ಕರೆದು ಅವ್ರು ಗುರುತಿಸ್ಬಿಟ್ಟು ಅವರಿಗೆಲ್ಲ ಒಬ್ಬರ ಮೇಲೆ ಒಬ್ಬರು ಬಿದ್ದು
ಅವ್ರ ಜನಕ್ಕೆ ಜಾಗ ಅವಕಾಶಗಳು ಕೊಟ್ಟರೆ ಏನು ಪ್ರೊಡಕ್ಷನ್ ಇಲ್ಲದೆ ಒಂದು ಆಂಬುಲೆನ್ಸ್ ಆಗಲಿ ಪೊಲೀಸ್ ಸಾಕಷ್ಟು ವ್ಯವಸ್ಥೆಗಳು ನೋಡ್ಕೊಳ್ಳೋಕೆ ಅವಕಾಶ ಕೊಟ್ಟರೆ ಇವ್ರು ದರ ದುಡ್ಡಿನ ಮಾಡಿ 11 ಜನ ಪ್ರಾಣ ಕಳ್ಕೊಂಡು ಸಾವಿರಾರು ಜನಕ್ಕೆ ಏಟುಗಳು ತಿಂದು ಹಾಸ್ಪಿಟಲ್ಗಳಿದ್ದು ಅವ್ರ ಕೆಲಸ ಕಾರ್ಯಗಳು ಕರ್ಕೊಂಡು ಇವರು ಉಚಿತ ಪ್ರಚಾರ ಮಾಡಲಿಕ್ಕೆ ಮಾಡಿಕೊಂಡು ಒಂದು ನಿಷ್ಠಾವಂತ ಕಾರ್ಯಕರ್ತರಲ್ಲ ನಿಷ್ಠಾವಂತ ಅಧಿಕಾರಿಗಳನ್ನು ಬಲಿಪೋಷಣೆ ಮಾಡ್ತಿರಲ್ಲ ಇದರಲ್ಲಿ ಏನು ನ್ಯಾಯ ಅಂತ